ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನತ್ತೆ ಇಷ್ಟೊಂದು ಖುಷಿಯಾಗಿದ್ದೀರಾ? ನನ್ನ ಮಗಳು ಯಾವಾಗ ದ್ಯಾವ್ರತವ ಹೋಗಿ ಅವಳಪ್ಪ ಹೆಂಗ್ ಹುಷಾರಾಗ್ಲಿ ಅಂತ ಬ್ಯಾಡ್ಕೊಂಡ್ಲು, ಆ ಕ್ಷಣನೇ ಅವಳ ಪ್ರಾರ್ಥನೆ ಫಲಿಸ್ಬಿಡ್ತು. ವಯಸ್ಸು ಅಪ್ಪಯ್ಯ, ನಿಮ್ಮ ಅಪ್ಪಯ್ಯ ಹುಷಾರಾಗವ್ರಂತೆ. ಹೌದಾ? ಒತ್ತಾರೇನೆ ಯಾರ ಸಹಾಯನೂ ಇಲ್ದಂಗೆ ಅವರೇ ಎದ್ದು ನಿಂತ್ಕೊಂಡ್ರಂತೆ. ನಮ್ಮ ಗೌಡ್ರು ಹುಷಾರಾಗಿ ಸುದ್ದಿ ಕೇಳಿ ಬಹು ಸಂತೋಷ ಆಯಿತು ಅಮ್ಮವ್ರೆ. ಅಂತೂ ಇಂತೂ ದ್ಯಾವರು ಕಣ್ಣು ಬಿಟ್ಬಿಟ್ಟ. ಅತ್ತೆ, ಕಂಟಿ ಮಾವಗೆ ಮೊದಲು ವಿಷಯ ಹೇಳಬೇಕಿತ್ತು, ತುಂಬಾ ಖುಷಿ ಪಡ್ತಾರೆ. ಆ ನಿಮ್ಮ ಮಾವಯ್ಯನೇ ಆಸ್ಪತ್ರೆಯಿಂದ ನಂಗೆ ಫೋನ್ ಮಾಡಿ ಈ ಸರಿ ತಿಳಿಸಿದ್ದು. ಅಮ್ಮ, ಈಗಲೇ ಅಪ್ಪಯ್ಯ ನೋಡ್ಬೇಕು ಅನಿಸ್ತಿದೆ. ನಡಿಯವ್ವ, ಬಿರ್ನೆ ಆಸ್ಪತ್ರೆಗೆ ಹೋಗಿ ಅವ್ರನ್ನ ಮನೆಗೆ ಕರ್ಕೊಂಬರುಮ್ಮ. ಪಾದಂಡ ಬಿರ್ನೆ ಗಾಡಿ ತೆಗಿಯೋಳು. ಸರಿ ಅಮ್ಮ. ಸಸಿ, ನಾವು ಹೋಗಿ ನಿಮ್ಮ ಅಣ್ಣ ಏನು ಕರ್ಕೊಂಬರ್ತೀವಿ. ನಡಿ ಬಸ್ಸು. ಕೈಕಾಲು ಬಿದ್ದೋದಾಗಲೇ ನನ್ನನ್ನು ಮಾಡಿದ್ರೆ ಗುರ್ರ ಅಂತಿದ್ದ. ನಿಮ್ಮ ಕೈಕಾಲು ನೆಟ್ಟಗಾದ್ಮೇಲೆ ಅದು ಯೋನಿಯವನ್ ಮಾಡ್ತಾನೋ. ಅಳಿ ಅಂದ್ರು ಇದೇ ಕಾಲೇಜ್ನ ಕೆಲಸ ಮಾಡೋದು ಅಂತ ಪುರ್ಸಿ ಹೇಳಿದ್ದ. ಕಾಲೇಜು ಸಾನೆ ದೊಡ್ಡದಾಗೆ ಐತೆ. ಹಂಗೆ ಅಳಿಯಂದ್ರಿಗೆ ಸಂಪಾದನೆನೂ ದೊಡ್ಡದಾಗೆ ಇರಬೇಕು. ಅದಕ್ಕೆ ಹೊಸ ದಾರಿ ಇಟ್ಕೊಂಬಿಟ್ಟಾರೆ. ಅವ್ರಿಗೆ ಬುದ್ಧಿ ಹೇಳಬೇಕು. ಅಳಿಯಂದ್ರೆ ಸಾನ ಕಣ್ಣಾಗಿ ಕಣ್ಣೀರು ನೋಡೋದು ಅಪ್ಪಯ್ಯನಾಗಿ ನನಗಿಷ್ಟ ಇಲ್ಲ, ಸ್ವಲ್ಪ ಹುಷಾರಾಗಿದ್ಬಿಡಿ ಅಂತ ಹೇಳ್ಬಿಡೋದು. ಇಲ್ಲಿ ಅಳಿಯಂದ್ರು ಎಲ್ಲಪ್ಪ ಹುಡುಕೋದು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಏನಾಗಬೇಕಿತ್ತು? ಸರ್, ಕಾಲೇಜಲ್ಲಿ ಯಾರು ಹುಡುಗರೇ ಕಾಣ್ತಿಲ್ವಲ್ಲ ಸರ್? ಓ ಅದಾ, ಎಕ್ಸಾಮ್ ನಡೀತಾ ಇದೆ, ಎಲ್ಲ ಎಕ್ಸಾಮ್ ಹಾಲಲ್ಲಿದ್ದಾರೆ. ನನಗೆ ನನ್ನ ಹೆಸರು ಗೋಪಾಲ್ ಅಂತ ಸರ್. ಇಲ್ಲಿ ಮುರಳಿ ಮೇಷ್ಟ್ರು ಅಂತ ಕೆಲಸ ಮಾಡ್ತಾರಲ್ಲ ಸರ್, ಅವ್ರ ಮಾವ. ಅವ್ರನ್ನ ನೋಡ್ಬೇಕಾಗಿತ್ತು, ಎಲ್ಲಿ ಸಿಗ್ತಾರೆ ಸರ್? ಒಂದು ಕೆಲಸ ಮಾಡಿ, ಹೀಗೆ ಸ್ಟ್ರೈಟ್ ಹೋಗಿ ಆ ಲೆಫ್ಟ್ ಟರ್ನ್ ತೊಗೊಳ್ಳಿ. ಹಾಗೆ ಸ್ಟ್ರೈಟ್ ಒಂದು ಸ್ವಲ್ಪ ಮುಂದೆ ಹೋದರೆ ರೈಟ್ ಟರ್ನ್ ತೊಗೊಳ್ಳಿ, ಅಲ್ಲಿ ಲೆಫ್ಟಲ್ಲಿ ಇರ್ತಾರೆ. ಇಲ್ಲೂ ಒಟ್ಟಿಗೆ ಅವರಲ್ಲ ಅಳಿಯ. ಅಲ್ಲ, ಕಾಲೇಜ್ ಬಿಟ್ಟು ಎಲ್ಲೂ ಹೋಯ್ತವ್ರು ಇವರು. ಅಳಿಯಂದ್ರೆ ಲೇ ಹುಲಿ, ಅಣ್ಣ ಎಲ್ರೂ ಇಲ್ಲಿ ಬರೋಕೆ ಹೇಳೋವ್ರೆ, ಆದ್ರೆ ಇಸಿ ಏನಂತ ನೀ ಹೇಳಿಲ್ವಲ್ಲ? ಅಲ್ಲ, ಈ ಅಣ್ಣ 2 ದಿನದಿಂದ ಮಾತಾಡಲಿಕ್ಕೆ ಸಿಗಲಿಲ್ಲ, ಫೋನ್ ಕೂಡ ಮಾಡಲಿಲ್ಲ. ಎಂತ ಆಗಿರ್ಬೋದು ಅಂತ. ಅಲ್ಲ, ಆ ರಾಜಿ ಮತ್ತೇನಾದ್ರೂ ಕಿತಾಪತಿ ಮಾಡಿರ್ಬೋದಾ? ಅಪ್ಪಯ್ಯನ ಆಸ್ಪತ್ರೆ ಸೇರಿಸಿ ಅಣ್ಣ ಬ್ಯುಸಿ ಆಗವ್ರೇಕಲ್ಲ. ಯಾಕಲ ಅಂದ್ರೆ ಅಪ್ಪಯ್ಯ ಅದಕ್ಕೆ ನಮ್ಮನ್ನು ಕರೆದಿದಾರ ಅಂತ. ಮುತ್ಲಾ ಬಾಯಿ, ಹಂಗಾಗಿರಕ್ಕಿಲ್ಲ. ನಿಮ್ಮನ್ನು ಅಣ್ಣನೇ ಬರಕ್ಕೆ ಹೇಳಿದ್ದ. ಹೂಣ್ಣ, ಮುಗಿಸಿ ಇವರನ್ನು ಕೂಡ ಬರ್ಲಿಕ್ಕೆ ಹೇಳಿದರಾದ್ರೆ ಅದೇ ಆಗಿರ್ತದೆ. ಅಪ್ಪ ಅಣ್ಣಯ್ಯ ಸ್ನೇಹ ಕರ್ಕೊಂಡೋದಾಗ ಆಸ್ಪತ್ರೆನಾಗೆ ಹುಷಾರಾಗಲ್ಲ, ಅದಕ್ಕೆಗೂ ಸ್ನೇಹಂಗೂ ಹಣ ಅಣಿಯಾಗಿ ಅದಕ್ಕೆ ಸ್ನೇಹನ ಹೊರಗಾಕ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನ್ ನೋಡಿದ್ರೆ ಹುಷಾರಾಗಿ ಮನೆಗೆ ಬತ್ತಾನಲ್ಲ. ಅಮ್ಮ, ಅತ್ತೆಗೆ ಸ್ನೇಹದ ಮೇಲೆ ಎಲ್ಲಿ ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತ ನಿನಗೆ ಬೇಜಾರಾಗ್ತಿದ್ಯಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನಾನು ನಿನ್ನ ಜಾಗನ ಭದ್ರಮಾನಕ್ಕೆ ನೋಡ್ತಿದ್ರೆ, ಇಲ್ಲಿ ನೋಡಿದ್ರೆ ಅವಳ ಜಾಗ ಸುಭದ್ರ ಆಗ್ತೈತೆ. ಸ್ನೇಹ ಈ ಮನೆಯವ್ರಿಗೋಸ್ಕರ ಏನೇ ಮಾಡಿದ್ರು ಕೊನೆಗೆ ಈ ಮನೆಯವ್ರಿಗೋಸ್ಕರ ಪ್ರಾಣನೇ ಬಿಟ್ರು.
ಅತ್ತೆ ಮಾತ್ರ ಅವಳನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳು? ಯಾಕೆ? ನಾನಿದ್ದೀನಲ್ಲ. ಅತ್ತೆಗೆ ಸ್ನೇಹನ ಮೇಲೆ ಇನ್ನೇನು ಒಳ್ಳೆ ಅಭಿಪ್ರಾಯ ಬಂತು ಅನ್ನೋ ಸಮಯಕ್ಕೆ ಅತ್ತೆಗೆ ನನ್ನನ್ನು ನೋಡಿದ ತಕ್ಷಣ ಅವ್ರು ಮಾಡಿದ ತಪ್ಪು ಅರಿವಾಗಬೇಕು. ಹಾಗೆ ಮಾಡ್ತೀನಿ. ಬರೀ ಜಾಗ ಮಾತ್ರ ಅಲ್ಲ, ಈ ಮನೆನೇ ನಂದು ಮಾಡ್ಕೋತೀನಿ. ಅಣ್ಣ ಸ್ಯಾನೆ ಟೆನ್ಷನ್ ಕೊಡ್ತಿದ್ಯಾ? ಇಸಿ ಏನಂತ ಹೇಳೋಣ. ಹೌದಣ್ಣ, ಅವಾಗಿಂದ ಹಾಗಾಗಿರ್ಬೋದು ಹೀಗಾಗಿರ್ಬೋದು ಅಂತ ಯೋಚನೆ ಮಾಡಿ ಮಾಡಿ ಮಂಡೆ ಬೆಚ್ಚಾಗಿದೆ. ಅದೇ ಅದಕ್ಕೆ ನೀವಾನ ಹೇಳಿ ವಿಷಯ ಏನಂತ. ಲೇಯ್ ಒಂದು ನಿಮಿಷ ಇರಲ್ಲ. ಅಳಿಯಂದ್ರೆ ಓ, ಇದು ಯಾವ ಮೋಡಿ ಸಿಗಾಕೊಂಬಿಟ್ಟವ್ರಪ್ಪ ಅಳಿಯಂದ್ರು. ಸಾನಂಗಿಂತ ಒಳ್ಳೆ ಹೆಂಡತಿ ಸಿಗಕ್ಕಿಲ್ಲ ಅಂಥವಳನ್ನು ಬಿಟ್ಟು ಇವಳು ಯಾವ ಒಳಿಂದನ ಬಿದ್ದವರಲ್ಲ. ನಾನು ಇಂಥ ತಪ್ಪನೆ ಮಾಡಿದ್ದೆ. ದ್ಯಾವತೆ ಹಂಗಿದ್ದು ಪುಟ್ಟ ಮೀನು ಬಿಟ್ಟು ರಾಜಿ ಹಿಂದೆ ಹೋಗ್ಬಿಟ್ಟೆ. ಈಗ ನನ್ನ ಜೀವನ ಹೆಂಗಾಗೈತೆ ಅಂದರೆ ನನಗೆ ನಾನೇ ಮರುವಾದೆ ಕೊಟ್ಕೊಳಕ್ಕಾಗಲ್ಲ ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿವ್ನಿ. ತೀರೆ ಸುಸ್ತಾಗ್ತಿದೆಯಾ ವಿನುತಾ ಅವರೇ? ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಂಗೆ ಅವಾಗವಾಗ ಹೀಗೆ ಆಗ್ತಾನೆ ಇರುತ್ತೆ. ನೀವು ಆರಾಮಾಗಿರಿ. ಈ ಥರ ವಿಷಯ ಎಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಬೇಕು. ಅಯ್ಯೋ ತಬ್ಕೊಂತವ್ರಲ್ಲ. ಬೇಡ ಅಳಿಯಂದ್ರೆ ಬೇಡ, ಸಾನೆ ತಪ್ಪು ಮಾಡ್ತಾ ಇದ್ದೀರಾ. ನೀವು ಇಂಥವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.